ಶ್ರೀಗುರುಭ್ಯಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮನುಷ್ಯನ ಬಹಳ ದಿನದ ಸಂಶೋಧನೆ, ಹುಡುಕಾಟ, ಶೋಧನೆ ಏನಪ್ಪ ಅಂತಂದರೆ, ನಾನು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು, ದುಃಖ ಅನ್ನೋದೇ ಬರಬಾರ್ದು ಅಂತಕ್ಕಂಥದ್ದು ಮನುಷ್ಯನ ಬಯಕೆ. ಎರಡು ರೀತಿಯ ಜನರು ಹುಡುಕಾಡಕ್ಕೆ ಶುರು ಮಾಡಿದ್ರು. ಮೊದಲನೇ ವರ್ಗದವರು ಅಂತರಂಗದಲ್ಲಿ ಹುಡುಕಕ್ಕೆ ಶುರು ಮಾಡಿದ್ರು, ಅವರು ಋಷಿಗಳಾದರು. ಎರಡನೇವರು ಬಹಿರಂಗದಲ್ಲಿ ಹುಡುಕಕ್ಕೆ ಶುರು ಮಾಡಿದ್ರು, ಅವರು ಡ್ರಗ್ಸ್ ಅಡಿಕ್ಟರ್ ಆದರು, ಡ್ರಗ್ಸ್ ಅಡಿಕ್ಷನ್ಗೆ ಒಳಗಾದ್ರು. ಅರ್ಥ ಆಯ್ತಲ್ಲ ನಿಮಗೆಲ್ಲ? ಒಳಗಡೆ ಇದೆ ಆನಂದ, ದೇಹನ ತಯಾರು ಮಾಡೋಣ, ಮನಸ್ಸನ್ನು ತಯಾರು ಮಾಡೋಣ, ಬುದ್ಧಿ ಭಾವಗಳನ್ನ ತಯಾರು ಮಾಡೋಣ ಅಂದಂಥವ್ರು ಅವರು ತಾಳ್ಮೆಯಿಂದ ಕೂತ್ಕೊಂಡ್ರು. ಅದಕ್ಕೆ ತಪಸ್ಸು ಅಂತ ಹೆಸರಿಟ್ರು. ತಪಸ್ಸಿನ ಬಗ್ಗೆ ಕವಿಗಳು, ಸಾಹಿತಿಗಳು, ಹಾಸ್ಯ ಕವಿಗಳು ಎಲ್ಲ ತಮಾಷೆ ಮಾಡ್ತಾರೆ. ಆದ್ರೆ ನಿಜವಾಗಿ ತಪ ಅಂದ್ರೆ ತಾಳಿಕೊಳ್ಳೋದು, ಸೈರಿಸಿಕೊಳ್ಳೋದು, ಕಾಯೋದು. ಅವನು ಏನೋ ಆಗಬೇಕು ಅಂತ ಬಯಸ್ತಾನೆ, ಅದಕ್ಕೋಸ್ಕರ ಅವನು ಎಷ್ಟು ವರ್ಷ ಬೇಕಾದ್ರೂ ಕಾಯ್ಲಿಕ್ಕೆ ಸಿದ್ಧನಾಗ್ತಾನೆ. ಅವನು ತಪಸ್ವಿ. ಜನ್ಮ ಜನ್ಮಗಳೇ ಹೋಗ್ಬೋದು, ಕಾಯ್ಲಿಕ್ಕೆ ಸಿದ್ಧನಾಗ್ತಾನೆ. ವಾಮ ಮಾರ್ಗವನ್ನು ಹಿಡಿಯೋದಿಲ್ಲ ಅವನು, ವಾಮ ಮಾರ್ಗವನ್ನು ಹಿಡಿಯೋದಿಲ್ಲ, ಅವನು ತಪಸ್ವಿ ಆಗ್ತಾನೆ. ಯಾರು ವಾಮ ಮಾರ್ಗವನ್ನು ಹಿಡಿತಾರೋ ಅವರು ಡ್ರಗ್ಸ್ ಅಡಿಕ್ಟರ್ ಆಗ್ತಾರೆ, ಅಂದ್ರೆ ಡ್ರಗ್ಸ್ ಅಡಿಕ್ಷನ್ಗೆ ಒಳಗಾಗ್ತಾರೆ, ಮಾದಕ ವ್ಯಸನಿಗಳಾಗ್ತಾರೆ. ಇದಕ್ಕೆ ಅಂತರಂಗದ ತಪಸ್ಸಿಗೆ ಜಾಸ್ತಿ ಖರ್ಚು ಬೇಕಾಗಿಲ್ಲ, ಹಣ ಜಾಸ್ತಿ ಬೇಕಾಗಿಲ್ಲ, ಹಣವೇ ಬೇಕಾಗಿಲ್ಲ. ಕೆಲವು ಸಾರಿ ಮರದ ಕೆಳಗಡೆ ಕೂತು ತಪಸ್ಸು ಮಾಡಿದರು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಂತೂ ತಪಸ್ಸು ಅಂದ ಕೂಡಲೇ ನಿಮಗೆಲ್ಲ ಕಾಡು, ಮರ, ಗುಹೆ, ಪರ್ವತ ಇವೇ ನೆನಪಾಗದು ನಿಮ್ಗೆ, ಹೌದಾ ಇಲ್ವಾ? ಎಲ್ಲಾದ್ರೂ ಅರಮನೆಯಲ್ಲಿ ಕೂತು ಅಥವಾ ಬಸ್ ಸ್ಟ್ಯಾಂಡಲ್ಲಿ ಕೂತು ಸಂತೆಯಲ್ಲಿ ಕೂತು ತಪಸ್ಸು ಮಾಡಿರ್ತಕ್ಕಂಥವ್ರು ನಿಮಗೆ ಸಿಗಲ್ಲ, ಎಲ್ಲೂ ಸಿಕ್ಕಲ್ಲ. ನಮ್ಮ ದೇಶದಲ್ಲಿ ತಪಸ್ವಿಗಳು, ಪ್ರವಾದಿಗಳು, ಅವರು ಆಶ್ರಮಗಳನ್ನು ಹುಡುಕೊಂಡೋದ್ರು, ಕಾಡನ್ನು ಹುಡುಕೊಂಡೋದ್ರು, ಮರಗಿಡಗಳ ಕೆಳಗಡೆ ಕೂತ್ಕೊಂಡ್ರು. ಅವರು ಮಹಾತ್ಮರಾದರು, ಉದ್ಧಾರಕರಾದರು, ಬುದ್ಧರಾದರು, ಜಿನರಾದರು, ಯೋಗಿಗಳಾದರು, ಶಿವಯೋಗಿಗಳಾದರು. ಆದರೆ ಇವ್ರೇನ್ ಮಾಡಿರಲ್ಲ, ಹೊರಗಿನವ್ರು. ಅವರು ಏನು ಕುಡಿದ್ರೆ ನಮ್ಗೆ ಆನಂದ ಸಿಗ್ಬೋದು, ಏನ್ ತಿಂದ್ರೆ ಆನಂದ ಸಿಗ್ಬೋದು ಹುಡುಕಾಡಿದ್ರು. ಆ ಸಂಶೋಧನೆ ಮೊಟ್ಟ ಮೊದಲನೇದ ಗಾಂಜಾ ಅಂತ ಕಾಣುತ್ತೆ. ಗಾಂಜಾ ಗಿಡ, ಹೊಗೆ ಸೊಪ್ಪಿನ ಗಿಡ, ತಂಬಾಕಿನ ಗಿಡ, ಗಾಂಜಾ ಗಿಡ, ಮತ್ತೆ ಬೇರೆ ಬೇರೆ ಗಿಡಗಳು. ಕೊನೆಗೆ ಅದು ಎಲ್ಲಿ ತನಕ ಹೋಯ್ತು ಅಂದ್ರೆ ಬ್ರೌನ್ ಶುಗರ್, ಹೆರೋಯಿನ್, ಅವಕ್ಕೆಲ್ಲ ಕೋಟಿ ಕೋಟಿ, ಒಂದು ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಅವಕ್ಕೆ, ಚಿನ್ನಕ್ಕಿಂತ ಜಾಸ್ತಿ ಬೆಲೆ. ಅದು ಹುಚ್ಚರನ್ನಾಗಿ ಮಾಡ್ತು, ಅಪರಾಧಿಗಳನ್ನಾಗಿ ಮಾಡ್ತು, ವಂಚಕರನ್ನಾಗಿ ಮಾಡ್ತು, ಕಡೆಗೆ ರೋಗಿಗಳಾಗಿ ಆತ್ಮಹತ್ಯೆ ದಾರಿಯನ್ನು ಹಿಡಿಸ್ತದು. ಈಗಲೂ ಎಷ್ಟೋ ಜನ ಯುವಕರು ಯುವತಿಯರು ಅದಕ್ಕೆ ಬಲಿಯಾಗಿದ್ದಾರೆ. ಅಪರಾಧಿಗಳಾಗಿ ಸಿಕ್ಕಿ ಬೀಳ್ತೀವಿ, ಜೈಲು ಅನುಭವಿಸ್ತೀವಿ ಅನ್ನೋದು ಖಬರ್ ಇಲ್ಲದೆ, ಆ ಪರಿವೆ ಇಲ್ಲದೆ ಅವರು ಅದರಲ್ಲಿ ಬಿದ್ದು ಒದ್ದಾಡ್ತಾರೆ. ಜನ್ಮ ಜನ್ಮಗಳಲ್ಲಿ ಅಂಗವಿಕಲರಾಗಿ, ದುರ್ಬಲರಾಗಿ, ಮಾನಸಿಕ ಅಸ್ವಸ್ಥರಾಗಿ ಹುಟ್ಟುತ್ತಾರೆ, ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ. ಅಂದ್ರೆ ಇದು ಮನುಷ್ಯನನ್ನ ದುಃಖಿಯನ್ನಾಗಿ ಮಾಡುತ್ತೆ. ಆದರೆ ಋಷಿಗಳು ಆರಿಸಿಕೊಂಡ ಮಾರ್ಗ, ಶರಣರು ಆರಿಸಿಕೊಂಡ ಮಾರ್ಗ
ಸಂತರು ಆರಿಸಿಕೊಂಡ ಮಾರ್ಗ ಇದಲ್ಲ. ಅವರು ಶಾಶ್ವತ ಆನಂದನೇ ಹುಡುಕಿದ್ರು. ಇವರು ಶಾಶ್ವತ ದುಃಖದ ಕಡೆಗೆ ಹೋದ್ರು, ಅವ್ರು ಶಾಶ್ವತ ಆನಂದದ ಕಡೆಗೆ ಹೋದ್ರು. ಅವರು ಜನ್ಮ ಜನ್ಮಗಳ ಕಾಯಕ್ಕೆ ಸಿದ್ಧರಿದ್ರು. ಆ ಸಾಧನೆಯ ಫಲವೇ 5 ವರ್ಷದ ಕಪಿಲ, ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಮಾತಾಡಿದಂಥ ಅಷ್ಟವಕ್ರ, ಚನ್ನಬಸವಣ್ಣ, ಮಹಾದೇವಿ ಅಕ್ಕ, ಇನ್ನೂ ಅನೇಕ ಧ್ರುವನ ಹೆಸರು ಕೇಳ್ತೀರಿ ನೀವೆಲ್ಲ. ಇಂಥವರೆಲ್ಲ ಒಂದು ಜನ್ಮದಲ್ಲಿ ಆದಂಥವರಲ್ಲ ಇವರು, ಒಂದು ಜನ್ಮದಲ್ಲಿ ಆದಂಥವರಲ್ಲ, ಅನೇಕ ಜನ್ಮಗಳು ಕಾಯ್ದ್ರು, ಆತ್ಮ ಜಾಗೃತಿಯನ್ನ ಹೊಂದುತ್ತಾನೇ ಇದ್ರು. ಈ ಜನ್ಮದಲ್ಲಿ ಅವರು ಹಾಗಾದ್ರು. 5 ವರ್ಷದ ಹುಡುಗನಿಗೆ ಜ್ಞಾನೋದಯ ಆಗಬೇಕಾದ್ರೆ ಅದು ಒಂದು ಜನ್ಮದ ತಪಸ್ಸಲ್ಲ, ಒಂದು ಜನ್ಮದ ಕಾಯುವಿಕೆ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಆನಂದದ ಮೂಲ ಅಂದ್ರೆ ಅವರು ಶಾಶ್ವತ ಆನಂದ ಹುಡುಕೊಂಡ್ರು, ಇವರು ಶಾಶ್ವತ ಆನಂದ ಹುಡುಕ್ತೀವಿ ಅಂತ ಹೇಳೋ ಹೋಗಿ ಶಾಶ್ವತ ದುಃಖಕ್ಕೆ ಮರವಿಗೆ ಒಳಗಾದ್ರು. ಆಮೇಲಿಂದ ದುಃಖಕ್ಕೆ ಈಡಾದ್ರು. ಆದ್ರಿಂದ ನಾವು ತಿಳ್ಕೋಬೇಕು, ನಿಧಾನ ಆದ್ರೂ ಪರವಾಗಿಲ್ಲ. ಈಗ ಉಪವಾಸದವ್ರದ್ದು ಮತ್ತು ಔಷಧಿಗಳದ್ದು ಇದೇ ಹೇಳ್ಬೋದು ನಾನು. ಉಪವಾಸವನ್ನ ಬಯಸಿ ಅಂದ್ರೆ ಉಪವಾಸ ಚಿಕಿತ್ಸೆ ಬೇಕು ನಮಗೆ, ನಾವು ಔಷಧಿಗೆ ಹೋಗ್ಲಲ್ಲ ಅಂತ ಹೇಳಿ ಏನ್ ಬಂದ್ರಲ್ಲ, ನಿಮ್ದು ಋಷಿಗಳ ಮಾರ್ಗ, ನಿಮ್ಮ ಶರಣರ ಮಾರ್ಗ. ಯಾರು ನಾನು ತಿನ್ನೋದು ಬಿಡಲ್ಲ, ಬೇಕಾದಷ್ಟು ದುಡ್ಡು ಖರ್ಚಾಗ್ಲಿ, ಆಪರೇಷನ್ ಮಾಡಿಸ್ಕೊಳ್ಳೋದಾಗ್ಲಿ. ಒಬ್ರು ಸ್ವಾಮೀಜಿ ಇದ್ರು, ಅವ್ರು ಯಾರು ಹೆಸರು ಹೇಳೋದು ಬೇಡ, ಯಾಕಂದ್ರೆ ಕೆಲವರು ಅವ್ರಿಗೆ ಗೊತ್ತು. ಅವರು ಶುಗರ್ ಬಂತು, ತಿನ್ನೋದು ಬಿಡ್ಲಿಲ್ಲ, ಪ್ರವಚನ ಹೇಳೋದು ಬಿಡ್ಲಿಲ್ಲ. ಮೊದಲು ಒಂದು ಕಾಲು ತೆಗೆದ್ರು, ಅಂದ್ರೆ ಗ್ಯಾಂಗ್ರೀನ್ ಆಗಿ ಒಂದು ಕಾಲು ತೆಗೆದ್ರು, 2ನೇ ಕಾಲು ತೆಗೆದ್ರು, ಮುಂದೆ ಕೈಗೆ ಗ್ಯಾಂಗ್ರೀನ್ ಆಗಿ ಶುರುವಾಯ್ತು, ಕೈನೂ ಕಟ್ ಮಾಡಿದ್ರು. ಆದ್ರೂ ಅವ್ರು ಸುಮಾರು ಒಂದು 76-77 ವರ್ಷ ಬದುಕಿ ಆಮೇಲೆ ಸತ್ರು. ಇದು ಡ್ರಗ್ಸ್ ಅಡಿಕ್ಷನ್ ಇದ್ದ ಹಾಗೆ ಇದು ಕೂಡ. ಅವರು ಯಾವುದೋ ಏನು ಬ್ರೌನ್ ಶುಗರ್ ತಗೊಂಡಿಲ್ಲ, ಹೆರೋಯಿನ್ ತಗೊಂಡಿಲ್ಲ, ಇನ್ಯಾವುದೋ ತಗೊಂಡಿಲ್ಲ, ಅದು ಕುಡ್ದೂ ಇಲ್ಲ ಅವರು. ಆದ್ರೆ ಆ ಉಣ್ಣಬೇಕು, ನಾನು ಊಟ ಮಾಡಿದ್ರೆ ಸುಖಿಯಾಗಿರ್ತೀನಿ, ಸ್ವೀಟ್ ತಿಂದ್ರೆ ಸುಖಿಯಾಗಿರ್ತೀನಿ, ನಾನು ಪ್ರವಚನ ಹೇಳಿದ್ರೆ ಸುಖಿಯಾಗಿರ್ತೀನಿ ಅಂತ ಏನು ಹೊರಟ್ರಲ್ಲ, ಪ್ರವಚನ ಹೇಳೋದೇ ಸಿದ್ಧ ಪುರುಷನ ಲಕ್ಷಣ ಅಂತ ಭಾವಿಸ್ಬಿಟ್ಟಿದ್ರು ಅವರು. ನಾನು ಅವ್ರ ಪ್ರವಚನ ಕೇಳಿದೀನಿ, 2 ಕಾಲು ಕತ್ತರಿಸ್ಕೊಂಡು ಬಂದ್ಮೇಲೂ ಕೂಡ ಒಂದು ದೊಡ್ಡ ಜಾತ್ರೆಗೆ ಬಂದಿದ್ರು, ಕೊಪ್ಪಳದ ಜಾತ್ರೆಗೆ ಬಂದಿದ್ರು ಅವರು, ಗೊತ್ತಾಯ್ತಲ್ಲ. ಅಂದ್ರೆ ಇಂಥ ಅವರು, ಇವರು ಎರಡನೇ ಮಾರ್ಗ ಇವ್ರದ್ದು, ಅಂದ್ರೆ ಡ್ರಗ್ಸ್ ಅಡಿಕ್ಷನ್ ಮಾರ್ಗ ಇದು. ಅದು ಉಣ್ಣೋದು ಕೂಡ ಒಂದು ರೀತಿ ಡ್ರಗ್ಸ್ ಆಗಿ ಮಾಡಿಸ್ಕೊಂಡ್ರು, ಮಾದಕ ಪದಾರ್ಥವಾಗಿ ಮಾಡ್ಕೊಂಡ್ರು. ಪ್ರವಚನ ಹೇಳೋದು, ವಿಷಯಾದಿಗಳಲ್ಲಿ ಮುಳುಗೋದು. ಆದ್ರೆ ಸ್ವಾಮೀಜಿ ಏನ್ ಮಾಡೋದು? ಅದಕ್ಕೆ ನಮ್ಮ ಮಾರ್ಗ ಏನಿದೆಯಲ್ಲ, ಕವಿ ಅಂದ್ರೆ ಈ ಕಾವಿಧಾರಿಗಳು, ಸ್ವಾಮೀಜಿಗಳು, ತ್ಯಾಗಿಗಳು ಅನ್ನಿಸ್ಕೊಂಡಂಥವ್ರು, ಯೋಗಿಗಳು ಅನ್ನಿಸ್ಕೊಂಡಂಥವ್ರು ಎಂದೂ ಆಸ್ಪತ್ರೆ ಮಾರ್ಗವನ್ನ ಹಿಡಿಬಾರದು, ದುಶ್ಚಟದ ಮಾರ್ಗವನ್ನ ಹಿಡಿಬಾರದು. ಹಿಡಿದಾರೆ, ಸಾವಿರಾರು ಜನ ಹಿಡಿದಾರೆ. ಗಾಂಜಾ, ಚರಸ್ ಅಂತ ಸಿಗುತ್ತೆ, LSD ಅಂತ ಸಿಗುತ್ತೆ. ಇಂಥವೆಲ್ಲ ಮಠದಲ್ಲಿ, ಆಶ್ರಮದಲ್ಲಿ ಸಿಕ್ಕಿರೋದು ಉಂಟು, ಕೆಲವು ಆಶ್ರಮಗಳಲ್ಲಿ, ಕೆಲವು ಮಠಗಳಲ್ಲಿ. ಈ ಥರದ್ದು ಮಾಡಬಾರ್ದು. ನಾವು ನಿಧಾನ ಆದ್ರೂ ಪರವಾಗಿಲ್ಲ, ಉಪವಾಸದ ಮಾರ್ಗವೇ ಸರಿಯಾದ ಮಾರ್ಗ. ಅದರಲ್ಲಿ ಒಂದೇ ಸಾರಿಗೆ ನಮಗೆ ಯಶಸ್ಸು ಸಿಗ್ಲಿಕ್ಕಿಲ್ಲ, ಒಂದೇ ಸಾರಿಗೆ ಸಿಗ್ಲಿಕ್ಕಿಲ್ಲ, 1 ವರ್ಷಕ್ಕೂ ಸಿಗಲ್ಲ, 2 ವರ್ಷಕ್ಕೂ ಸಿಗಲ್ಲ. ನಾನೀಗ 22 ವರ್ಷದಿಂದ ಮಾಡ್ತಾ ಇದ್ದೀನಿ, ಪ್ರತಿ ವರ್ಷ ಮಾಡ್ತೀನಿ. ಈ ವರ್ಷನೂ ಮಾಡಿದೆ. ಈ ವರ್ಷ ಉಪವಾಸ ಮಾಡಿದ್ದೇ ಗೊತ್ತಾಗ್ಲಿಲ್ಲ, ಆ ಥರ ಮಾಡಿದೆ. ಆದ್ರೆ ಹೊಸ ನನ್ನ ದೇಹದ ಹೊಸ ಸಮಸ್ಯೆಗಳು ಗೊತ್ತಾಯ್ತು. ನನ್ನ ದೇಹನ ಹೇಗೆ ತಯಾರು ಮಾಡಬೇಕು, ನನ್ನ ಧ್ವನಿಯನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಗೊತ್ತಾಯ್ತು. ಅಂದ್ರೆ ಸಾಧನಾ ಪಥವನ್ನು ಹಿಡಿದ್ರೆ ನಮಗೆ ದಾರಿ ತೋರಿಸ್ತಾ ಹೋಗ್ತದೆ. DV ಗುಂಡಪ್ಪನವ್ರು ಹಿಡಿದ ಮಾರ್ಗ ಋಷಿಗಳ ಮಾರ್ಗ, ಮಂಕುತಿಮ್ಮನ ಕಗ್ಗ. ಪ್ರಾಯಶಃ ಅದಕ್ಕೆ ಶಿವರಾಮ್ ಕಾರಂತರಿಗಿಂತ ಮೊದಲು ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿತ್ತು ಅಂತ ಅನ್ಕೊಂತೀನಿ ನಾನು. ಅಂದ್ರೆ ಕುವೆಂಪು ಅವ್ರು ಆದ ಕೂಡ್ಲೆ, ಬೇಂದ್ರೆಯವರು ಆದ ಕೂಡ್ಲೆ, ಅದಕ್ಕೆ ಮಂಕುತಿಮ್ಮನ ಕಗ್ಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ಬೋದು, ಒಂದೇ ಒಂದು ಗ್ರಂಥ ಕೊಡ್ಬೋದಾಗಿತ್ತು. ಅಲ್ಲಿ ಅವರೊಂದು, ಅದು ಮಿಸ್ಟೇಕೋ ಅಥವಾ ಏನೋ ಗೊತ್ತಿಲ್ಲ, ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲೊಂದು ಕಥೆ ತಗೊಂಬಂದ್ಬಿಟ್ಟಿದ್ದಾರೆ. ಇದು ನಾನು ಬರೆದಿಟ್ಟಿರ್ತೀನಿ, ನೀನು ಮುದ್ರಿಸು ಅಂತ ಹೇಳ್ದ ಅಂತ ಒಂದು ಕಥೆ ಎಳೆದ್ಬಿಟ್ಟಿದ್ದಾರೆ. ಅವರೇ ಕಲ್ಪಿಸ್ಕೊಂಡು ಕಥೆ ಮಾಡಿರೋದದು. ಅದಕ್ಕೆ ಪ್ರಾಯಶಃ ಈ ಆಯ್ಕೆದಾರರು ತಪ್ಪು ತಿಳ್ಕೊಂಡ್ರೇನೋ, ಇದು ಯಾರೋ ಬರೆದಿದ್ದು DV ಗುಂಡಪ್ಪನವ್ರು ಪ್ರಿಂಟ್ ಮಾಡೋದಂತ ತಿಳ್ಕೊಂಡ್ರು.
ಅಥವಾ ಯಾರೋ ಹೇಳಿದ್ದು ಅವ್ರ ಗುರುಗಳೇ ಉಪದೇಶ ಮಾಡಿದ್ದು ಅಂತ ತಿಳ್ಕೊಂಡ್ರು, ಏನ್ ತಿಳ್ಕೊಂಡ್ರು ಗೊತ್ತಿಲ್ಲ. ಡಿ ವಿ ಗುಂಡಪ್ಪನವ್ರಿಗೆ ಶಿವರಾಮ್ ಕಾರಂತರಿಗಿಂತ ಮೊದಲು ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕು ನಿಜವಾಗಿ, ಅವ್ರು ಬರ್ದಿರೋದು ನೋಡಿದ್ರೆ. ಅಷ್ಟು ಅದ್ಭುತವಾದಂತಹದ್ದು ಮಂಕುತಿಮ್ಮನ ಕಗ್ಗ. ಇನ್ನು ಇತರೆ ಗ್ರಂಥಗಳು ಅಷ್ಟೇ ಅದ್ಭುತವಾಗಿದೆ. ಅವರು ಜೀವನ ಧರ್ಮಯೋಗ ಅಂತ ಬರ್ದಿದ್ದಾರೆ. ಅದನ್ನ ನಾನು ಪೂರ್ಣ ಓದಿಲ್ಲ, ಸ್ವಲ್ಪನೂ ಓದಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ಕೇಳಿದ್ದೀನಿ ಅದ್ರ ಬಗ್ಗೆ. ಬಹಳ ಅದ್ಭುತವಾದಂತಹ ಗ್ರಂಥಗಳನ್ನು ಬರ್ದಿದ್ದಾರೆ ಅವರು. ಹಾಡುಗಳನ್ನು ಬರ್ದಿದ್ದಾರೆ. ಅವ್ರ ಕವಿನೂ ಹೌದು, ಸಾಹಿತಿನೂ ಹೌದು. ಆದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ. ಅದು ಆ ಪ್ರಶಸ್ತಿ ಕೊಡೋರು ಕನ್ನಡ ಭಾಷೆಗೆ ಮಾಡಿದ ಅನ್ಯಾಯವೋ ಅಥವಾ ಡಿ ವಿ ಗುಂಡಪ್ಪನವ್ರಿಗೆ ಮಾಡಿದ ಅನ್ಯಾಯವೋ ಗೊತ್ತಿಲ್ಲ ನನಗೆ. 8 ಪ್ರಶಸ್ತಿಗಳು ಸಿಕ್ಕಿದೆ. ಅದರಲ್ಲಿ 9ನೇದು ಸಿಕ್ತಿತ್ತೇನೋ, 9 ಆಗ್ತಿದ್ವೋ ಏನೋ ಡಿ ವಿ ಗುಂಡಪ್ಪನವ್ರಿಗೆ ಸಿಕ್ಕಿದ್ರೆ. ಅಂತಹ ಯೋಗ್ಯವಂತ ಕೃತಿ, ಅದ್ಭುತವಾದ ಕೃತಿ ಮಂಕುತಿಮ್ಮನ ಕಗ್ಗ. ಅದರಲ್ಲಿ ಅವ್ರು ಹೇಳ್ತಾರೆ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ಬೇಡಿಕೊಳ್ಳೋ ವರವಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ. ಅಂದ್ರೆ ಎಂಥ ಅದ್ಭುತ ಇದು ಕೂಡ. ಇದು ಒಂದು ಸಾಧನಾ ಪಥನೆ. ನಗೋದು ಎಲ್ರಿಗೂ ಬೇಕು, ಎಲ್ರಿಗೂ ನಗು ಬೇಕು. ಮಗುವಿನಿಂದ ಹಿಡ್ಕೊಂಡು ಮುದುಕರವರೆಗೆ ಎಲ್ರೂ ನಗುವನ್ನು ಬಯಸ್ತೀರಾ, ನಗ್ತೀರಾ. ನಗೋದಕ್ಕಾಗಿ ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಾ, ಹಾಸ್ಯ ಮಾಡ್ತೀರಾ. ಆಮೇಲೆ ಕೆಲವು ಸಾರಿ ಕುಚೋದ್ಯ ಮಾಡಿ ನಗೋದುಂಟು. ಆದ್ರೆ ಇದು ಸಹಜ ಧರ್ಮ. ನಗುವು ಸಹಜದ ಧರ್ಮ. ಮಗುವಿಗೆ ನಗೋದು ಯಾರು ಹೇಳ್ಕೊಟ್ಟಿಲ್ಲ. ದಿವಸದಲ್ಲಿ 10 ಬಾರಿ ನಗುತ್ತಂತೆ ಮಗು. ನಗು 100 ಬಾರಿ ನಗುತ್ತೇನೋ. ಆ ಮಗುವಿಗೆ ಯಾರು ನಗು ಕಲಿಸಿಲ್ಲ. ಸಹಜದ ಧರ್ಮ, ನಗುವು ಸಹಜದ ಧರ್ಮ. ಬರ್ತಾ ಬರ್ತಾ ನಗುವನ್ನು ಮರ್ತು ಬಿಡ್ತೀವಿ. ಹಾಗೆ ಧಗೆ ಹೊಗೆ ಏನೇನೋ ಶುರುವಾಗ್ಬಿಡುತ್ತೆ, ಗೊತ್ತಾಯ್ತಲ್ವಾ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗಿಸುವುದು ಶ್ರೇಷ್ಠವಾದ ಧರ್ಮ. ನಗೋದು ಸಹಜದ ಧರ್ಮ ಆದ್ರೆ ಇನ್ನೊಬ್ರು ನಗಿಸೋದು, ಕುಚೋದ್ಯ ಇಲ್ಲದೆ ಕುತ್ಸಿತ ಇಲ್ಲದೆ ನಗಿಸ್ತೀವಲ್ಲ, ಅದು ಪರಧರ್ಮ, ಶ್ರೇಷ್ಠವಾದ. ಪರ ಅಂದ್ರೆ ಬೇರೆ ಅಲ್ಲ, ಇಲ್ಲಿ ಶ್ರೇಷ್ಠ ಅಂತ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ಬೇರೆಯವ್ರು ನಗಿಸ್ತಾ ಇದ್ರೆ ಅದನ್ನ ಕೇಳಿ ಸಂತೋಷ ಪಡ್ತೀವಲ್ಲ, ನಗ್ತೀವಲ್ಲ, ಅದು ಅತಿಶಯದ ಇನ್ನೂ ಶ್ರೇಷ್ಠ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ. ಬಹಳ ಅದ್ಭುತವಾದಂತಹ ಇಂತಹ ಅನೇಕ ಪದ್ಯಗಳು, 920 940 ಪದ್ಯಗಳಿದೆ. ಆದ್ರೆ ಎಲ್ಲಾ ಕ್ಷೇತ್ರನೂ ತಗೊಂಡ್ಬಿಟ್ಟಿದ್ದಾರೆ ಅವರು. ಅದೇ ನಾನು ಹೇಳ್ತಿರ್ತೀನಿ, ಭಗವದ್ಗೀತೆಗಿಂತ ಶ್ರೇಷ್ಠವಾದದ್ದು ಇದು ಮಂಕುತಿಮ್ಮನ ಕಗ್ಗ. ಭಗವದ್ಗೀತೆ ಸಹಸ್ರಾರು ವರ್ಷದಿಂದ ಬಂದಿದೆ ಅಂತ ಅದಕ್ಕೆ ದೈವಿ ಸ್ಥಾನ ಸಿಕ್ಕಿದೆ. ಅದು ಸಂಸ್ಕೃತದಲ್ಲಿದೆ ಅಂತ ದೈವಿ ಸ್ಥಾನ ಸಿಕ್ಕಿದೆ. ಆದ್ರೆ ಕನ್ನಡದ ಭಗವದ್ಗೀತೆ, ಕನ್ನಡದ ಶ್ರೇಷ್ಠ ಕೃತಿ. ಬರೀ ಕನ್ನಡಕ್ಕಲ್ಲ, ಇದನ್ನ ಅನುವಾದ ಮಾಡೋದು ಕಷ್ಟ ಆಗ್ಬೋದೇನೋ, ಪ್ರಾಯಶಃ ಬೇರೆ ಭಾಷೆಗೆ ಅನುವಾದ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಬಹಳ ಶ್ರೇಷ್ಠವಾದ ಕೃತಿ, ಅದ್ಭುತವಾದಂತಹ ಕೃತಿ. ಓದಿ ಸಿಕ್ಕರೆ ಬಿಡಿಸ್ಕೊಂಡು ಓದಿ. ಅದು ಸತತವಾಗಿ ಓದೋದಲ್ಲ, ಒಂದೊಂದೇ ಪದ್ಯ ಕಲ್ತ್ಕೊಂತ ಹೋಗೋದು, ಅರ್ಥ ಮಾಡ್ಕೊಳ್ತಾ ಹೋಗೋದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.